ಆರ್ಎಸ್ಎಸ್ ಸರಸಂಘ ಚಾಲಕನಿಂದ ಮತ್ತೊಂದು ಸ್ಫೋಟಕ ಹೇಳಿಕೆ. ಮಣಿಪುರದ ಇಂಫಾಲ್ನಲ್ಲಿ ಹೇಳಿಕೆ ಕೊಟ್ಟಿರುವಂತಹ ಭಾಗವತ್, ಎಲ್ಲರ ಜೊತೆ ವಿಶ್ವಾಸ ಇತ್ತು ಸಾಗೋಣ ಅಂತ ಮೋಹನ್ ಭಾಗವತ್ ಹೇಳಿರುವಂಥದ್ದು. ಆರ್ಎಸ್ಎಸ್ ಸರಸಂಘ ಚಾಲಕನಿಂದ ಮತ್ತೊಂದು ಸ್ಫೋಟಕ ಹೇಳಿಕೆ. ಮಣಿಪುರದ ಇಂಫಾಲ್ನಲ್ಲಿ ಹೇಳಿಕೆ ಕೊಟ್ಟಿರುವಂತಹ ಭಾಗವತ್, ಎಲ್ಲರ ಜೊತೆ ವಿಶ್ವಾಸ ಇತ್ತು ಸಾಗೋಣ ಎಂದಿರುವಂತಹ ಮೋಹನ್ ಭಾಗವತ್. ಗ್ರೀಸ್, ಈಜಿಪ್ಟ್, ರೋಮ್ನಂತಹ ಮಹಾನ್ ನಾಗರಿಕ ಕಣ್ಮರೆಯಾಗಿದೆ, ಆದರೆ ಭಾರತವು ಅಮರವಾಗಿ ಉಳಿದಿದೆ. ಬುಡಕಟ್ಟು ಸಮುದಾಯದ ಜೊತೆಗೆ ಸಭೆಯಿಂದ ನಡೆಸಿದಂತಹ ಭಾಗವತ್, ಭಾರತದಲ್ಲಿ ಸಂಸ್ಕೃತಿ ಸಂಪ್ರದಾಯಕ್ಕೆ ಯಾವುದೇ ಕೊರತೆ ಇಲ್ಲ, ಎಂದೆಂದಿಗೂ ಅದು ಜೀವಂತವಾಗಿರುತ್ತೆ. ಆರ್ಎಸ್ಎಸ್ ಯಾರ ವಿರುದ್ಧವೂ ಅಲ್ಲ, ಯಾರನ್ನು ನಾಶ ಮಾಡುವುದು ಅಲ್ಲ. ನಾವು ಸದೃಢ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಭಾಗವತ್ ಹೇಳಿರುವಂಥದ್ದು. ಏನು ವಿಚಾರ ಏನು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹಿಂದೂಗಳಿಲ್ಲದೆ ಜಗತ್ತು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಅಂತ ಹೇಳಿ ಒತ್ತಿ ಹೇಳಿದ್ರು. ಮಣಿಪುರಕ್ಕೆ ಭೇಟಿಯನ್ನು ನೀಡಿ ಆ ಒಂದು ಸಂದರ್ಭದಲ್ಲಿ ಮಾತನಾಡಿದಂಥ ಅವರು ಅಲ್ಲಿರುವಂಥವ್ರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಹಿಂದೂ ಸಮಾಜವು ಅಮರವಾಗಿದೆ ಅಂತ ಹೇಳಿದ್ರು. ಹಾಗೆ ಭಾರತವು ಗ್ರೀಸ್, ಈಜಿಪ್ಟ್ ಹಾಗೂ ರೋಮನ್ ಸಾಮ್ರಾಜ್ಯಗಳನ್ನು ಮೀರಿಸಿತ್ತು ಅನ್ನುವಂತಹ ವಿಚಾರಗಳನ್ನು ಮಾತನಾಡಿದ್ರು. ಪ್ರಪಂಚದ ಪ್ರತಿಯೊಂದು ರಾಷ್ಟ್ರವು ಎಲ್ಲ ರೀತಿಯ ಸನ್ನಿವೇಶದಲ್ಲೂ ಕೂಡ ಕಂಡಿದೆ. ಗ್ರೀಸ್ ಹಾಗೂ ಈಜಿಪ್ಟ್ ಮತ್ತು ರೋಮನ್ ಎಲ್ಲ ನಾಗರಿಕತೆಗಳು ಕೂಡ ಭೂಮಿಯಿಂದ ನಾಶವಾಗಿಬಿಟ್ಟಿದೆ. ಆದರೆ ನಮ್ಮ ನಾಗರಿಕತೆಯಲ್ಲಿ ಏನೋ ಒಂದು ಇದೆ, ಅದೇ ಕಾರಣಕ್ಕಾಗಿ ಇನ್ನೂ ಕೂಡ ಇದೆ ಅಂತ ಹೇಳಿರುವಂಥದ್ದು. ಮಣಿಪುರದಲ್ಲಿ ಜನಾಂಗೀಯ ಘರ್ಷಣೆಗಳು ನಡೆದ ನಂತರ ಮೊದಲ ಬಾರಿಗೆ ಆ ಒಂದು ರಾಜ್ಯಕ್ಕೆ ಭೇಟಿಯನ್ನು ನೀಡ್ತಾ ಇರುವಂಥ ಆರ್ಎಸ್ಎಸ್ ಮುಖ್ಯಸ್ಥರು ಹಿಂದೂ ಸಮಾಜವನ್ನು ಜಾಗತಿಕ ಧರ್ಮ ರಕ್ಷಕ ಅಂತ ಹೇಳಿ ನಿರೂಪಿಸ್ತಾರೆ. ಭಾರತ ಎನ್ನುವುದು ಅವರ ನಾಗರಿಕತೆಯ ಹೆಸರು. ನಮ್ಮ ಸಮಾಜದಲ್ಲಿ ನಾವು ಒಂದು ಜಾಲವನ್ನು ಸೃಷ್ಟಿಸಿದ್ದೇವೆ, ಅದರಿಂದಾಗಿ ಹಿಂದೂ ಸಮಾಜ ಯಾವಾಗಲೂ ಕೂಡ ಇರುತ್ತದೆ. ಹಿಂದೂಗಳು ಅಸ್ತಿತ್ವದಲ್ಲಿದ್ದರೆ ಜಗತ್ತು ಅಸ್ತಿತ್ವದಲ್ಲಿದ್ದ ಹಾಗೆ ಅಂತ ಹೇಳ್ತಾರೆ. ಈ ಹಿಂದೆ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಒಂದೇ ಪೂರ್ವಜರ ವಂಶಸ್ಥರಾಗಿರೋದ್ರಿಂದ ಭಾರತದಲ್ಲಿ ಯಾರೂ ಕೂಡ ಹಿಂದೆಯುದ್ದಕ್ಕೂ ಕೂಡ ಭಗವತ್ ಅವರು ಒತ್ತಿ ಹೇಳಿರುವಂಥದ್ದು. ಇನ್ನು ದೇಶವನ್ನು ಬಲಪಡಿಸಲಿಕ್ಕೆ ಅದರ ಆರ್ಥಿಕತೆಯೂ ಕೂಡ ಸಂಪೂರ್ಣವಾಗಿ ಸ್ವಾವಲಂಬನೆ ಮಾಡಬೇಕು ಅಂತ ಹೇಳಿ ಬಿಜೆಪಿಯ ಸೈದ್ಧಾಂತಿಕ ಪೋಷಕ ಆರ್ಎಸ್ಎಸ್ ಮುಖ್ಯಸ್ಥರು ಒತ್ತಿ ಹೇಳಿದರು. ಇದೇ ರೀತಿ ರಾಷ್ಟ್ರವನ್ನು ನಿರ್ಮಿಸಲಿಕ್ಕೆ ಮಿಲಿಟರಿ ಸಾಮರ್ಥ್ಯ ಮತ್ತು ಜ್ಞಾನ ಸಾಮರ್ಥ್ಯವೂ ಸಮಾನವಾಗಿದೆ ಅಂತ ಹೇಳಿ ಅವರು ಕೂಡ ಮಾತನಾಡಿರುವಂಥದ್ದು. ರಾಷ್ಟ್ರವನ್ನು ನಿರ್ಮಾಣ ಮಾಡುವಾಗ ಮೊದಲ ಅವಶ್ಯಕತೆ ಶಕ್ತಿ ಅಂದರೆ ಸಾಮರ್ಥ್ಯ, ಶ್ರೇಷ್ಠತೆ ಎನ್ನುವಂತಹ ಪದ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳಿ ಒಂದಿಷ್ಟು ಮಾತನಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.